ಈಗ ನಾನು ತಿರುಗಾಟದಲ್ಲಿದ್ದಾಗ ಒಂದು ತೊಂದರೆ ಆಗಿದ್ದರ ಬಗ್ಗೆ ನಾನು ನಿಮ್ಮ ಗಮನಕ್ಕೆ ತರ್ತೀನಿ. ಬೆಳಗಾಮಲ್ಲಿ ಒಂದು ಆಮನೆ ಅಂತ ಅಕ್ಷರ ಅವರು ಡೈರೆಕ್ಟ್ ಮಾಡಿದರು. ಆ ನಾಟಕದ ಶೋ ತಗೊಂಡು ನಾವು ಕರ್ನಾಟಕ ಟೂರ್ ಮಾಡ್ತಾ ಬೆಳಗಾಮಲ್ಲಿ ಶೋ ಮಾಡಲಿಕ್ಕೆ ಹೋಗಿದ್ವಿ. ಅಲ್ಲಿ KBR ಡ್ರಾಮಾ ಕಂಪ್ನಿದು ಒಂದು ಶೆಡ್ ಇದೆ. ಅಲ್ಲಿ ನಾಟಕಕ್ಕೆ ಸೆಟ್ಟೆಲ್ಲ ಹಾಕಿದ್ದೀವಿ ನಾವು. ಆದರೆ ಸಂಜೆ ಅಷ್ಟೊತ್ತಿಗೆ ಆ ಪಕ್ಕದ ಮನೆಯವರು, ಥಿಯೇಟ್ರ್ ಪಕ್ಕದ ಮನೆಯವರು ಏನು ಮಾಡಿದ್ದಾರೆ, ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ಥಿಯೇಟ್ರು ಕಟ್ಟಿದ್ದಾರೆ, ವಸತಿ ಗೃಹಗಳಿರೋ ಜಾಗದಲ್ಲಿ ಥಿಯೇಟ್ರ್ ಕಟ್ಟಿಬಿಟ್ಟಿದ್ದಾರೆ, ಅಲ್ಲಿ ನಾಟಕಗಳಾಗ್ತಾ ಇದ್ದಾವೆ. ಆ ನಾಟಕಗಳಿಂದ, ಅದರ ಸೌಂಡಿಂದ ನಮಗೆ ಮನೆಯಲ್ಲಿ ವಾಸ ಮಾಡೋಕ್ಕಾಗ್ತಾ ಇಲ್ಲ. ನಮಗೆ ದಯಮಾಡಿ ಈ ನಾಟಕಗಳು ಇಲ್ಲಿ ನಡೆಯೋದನ್ನು ಸ್ಟಾಪ್ ಮಾಡಿ ಅಂತ ಅವರು ಕೇಳ್ಕೊಂಡಿದ್ದಾರೆ. ಅದಕ್ಕೆ ಅವತ್ತು ಶೋ ಇಲ್ಲ, ಸ್ಟೇ ಬಂದಿದೆ ಅಂತ ಹೇಳಿದರು. ಬೆಳಗ್ಗೆಯಿಂದ ನಾವು ಕಷ್ಟಪಟ್ಟು ಲೈಟ್ ಮಾಡ್ಕೊಂಡಿದ್ದೀವಿ, ಲೈಟ್ ಕಟ್ಟಿದ್ದೀವಿ, ಸೆಟ್ಟು ತುಂಬ ಸೆಟ್ಟಿತ್ತು, ಒಂದು ಮನೆ ಥರದ್ದೇ ನಿರ್ಮಾಣ ಅದೆಲ್ಲ ಮಾಡಿದ್ದೀವಿ. ಆದರೆ ಈ ರೀತಿ ಒಂದು ಸುದ್ದಿ ಬಂತು. ಆವಾಗ ಏನು ಮಾಡೋದು? ಅನೌನ್ಸು ಆಗೋಗಿದೆ, ಆಡಿಯನ್ಸ್ ಬರ್ತಾರೆ ಸಂಜೆಗೆ, ನಾವು ಎಲ್ಲ ತಯಾರಿ ಆಗಿದ್ದೀವಿ ಮಾನಸಿಕವಾಗಿ, ಇನ್ನೇನು ಮೇಕಪ್ ಮಾಡ್ಕೊಂಡು ಬಟ್ಟೆ ಹಾಕ್ಕೊಂಡು ಸ್ಟೇಜ್ಗೆ ಹೋಗೋದು ಬಾಕಿ ಇದೆ. ಆವಾಗ ಹಿಂಗಾಗಿದೆ. ನಮಗೆ 1 ಅವರ್ ಟೈಮ್ ಇದೆ. ಆವಾಗ ನಾವೇನು ಮಾಡಬೇಕು ಅನ್ನೋ ಒಂದು ಇದು ಶುರುವಾಯಿತು. ಆರ್ಗನೈಸರು ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ, ನಾವು ಏನು ಮಾಡೋದು, ಹಿಂಗಾಗೋಯ್ತಲ್ಲ, ನಿಮ್ಗೆ ತೊಂದರೆ ಆಯಿತು ಅಂತ. ನಾವೇನು ಮಾಡಿದ್ದೀವಿ, ನಮಗೆ ಬೇರೆ ಜಾಗ ಇದೆಯಾ ಅಂತ. ಇನ್ನೊಂದು ಅದೇ ದಾವಣಗೆರೆಯಲ್ಲಿ, ಬೆಳಗಾಮಲ್ಲಿ ಇನ್ನೊಂದು ಕಂಪನಿ ನಾಟಕ ನಡೀತಾ ಇದ್ದ ಸ್ಟೇಜ್ ಇತ್ತು. ಆವತ್ತು ಅಲ್ಲಿ ಶೋ ಇರಲಿಲ್ಲ. ಆ ಸ್ಟೇಜು ನೀವು ಕೊಡೋದಾದರೆ, ಆ ಸ್ಟೇಜಲ್ಲಿ ನಾಟಕಕ್ಕೆ ಅವಕಾಶ ಆಗೋದಾದರೆ, ನಾವು ಈ ಕೂಡಲೇ ಕೆಲಸ ಇಲ್ಲೇನು ಮಾಡಿದ್ದೀವಿ ಅಷ್ಟು ಕೆಲಸ ಇನ್ನು 1 ಅವರಲ್ಲಿ ಮಾಡ್ತೀವಿ ಅಂತೇಳಿ ಎಲ್ಲ ಸೆಟ್ಟು, ಲೈಟು, ಪ್ರಾಪ್ಸು ಎಲ್ಲ ತಗೊಂಡು ಶಿಫ್ಟ್ ಆಗಿ ಅಲ್ಲಿ ಹೋಗಿ 1 ಅವರಲ್ಲಿ ರೆಡಿಯಾಗಿ, 1 ಅವರಲ್ಲಿ ಆಗಲಿಲ್ಲ, ಒಂದು ಅರ್ಧ ಗಂಟೆ ಮುಂದಕ್ಕೆ ಹೋಯ್ತು, ಬಂದು ಆಡಿಯನ್ಸ್ ಕಾಯ್ತಾಯಿದ್ರು, ನಾಟಕ ಮಾಡಿದ್ವಿ. ಆ ರೀತಿಯ ಚಾಲೆಂಜಸ್ ಬರ್ತವೆ ಕೆಲವು. ಆ ಚಾಲೆಂಜಸ್ ಅಷ್ಟೇ ನಮ್ಮ ಮುಂದೆ ಬರೋದು. ಇನ್ನೇನು ಊಟದ್ದು ತೊಂದರೆ ಆಗಲ್ಲ, ವಸತಿದು ತೊಂದರೆ ಆಗಲ್ಲ, ಆಡಿಯನ್ಸ್ ಕಡೆಯಿಂದ ತೊಂದರೆಗಳಾಗಲ್ಲ ಸಾಮಾನ್ಯವಾಗಿ. ಇತ್ತೀಚಿನ ವರ್ಷಗಳಲ್ಲೂ ಏನಂತ ತೊಂದರೆ ಆಗಿಲ್ಲ. ಈ ಥರದ ತೊಂದರೆಗಳನ್ನ ನಿಭಾಯಿಸಬೇಕಾಗಿದೆ. ಬೇರೆ ಕಡೆ ಹೋದಾಗ ಮಾತ್ರ ಈ ರೀತಿಯಾಗಿ ಸಮಸ್ಯೆಗಳು ಬರುತ್ತೆ. ಹೌದು.